ಆಲ್ರೆಡಿ ನಾನು ಇದ್ದಾಗ 9 ಗಂಟೆ ಆಗಿತ್ತು. ನನಗೆ ನೈಟ್ ಎಲ್ಲ ನಿದ್ದೆ ಇರೋಲ್ಲ. ಪಾಪುಗೆ ಇವಾಗ 2 ಮಂತ್ಸ್ ಆಗಿರೋದ್ರಿಂದ ಅವಳು ನೈಟ್ ಟೈಮ್ ಮಲ್ಗೋದಿಲ್ಲ. ಹಾಗಾಗಿ ಇವಾಗಿದ್ದ ಆಚೆ ಬಂದೆ. ಆಲ್ರೆಡಿ ಬಿಸಿಲು ಬಂದ ಮನೆ ಬಾಗಿಲ ಹತ್ರ ಹೊಡಿತಿತ್ತು. ಅಮ್ಮ ತಿಂಡಿ ಮಾಡಿದರು. ನಾನು ತಿಂಡಿ ತಿಂದ್ಕೊಂಡು ಪುಳಿಯೋಗರೆನ ನನ್ನ ಮಗನಿಗೂ ಕೂಡ ತಿನ್ನಿಸಿ, ಅದಾದಮೇಲಿಂದ ನನ್ನ ಚಿಕ್ಕ ಮಗಳಿಗೂ ಸ್ವಲ್ಪ ವಿಟಮಿನ್ D3 ಡ್ರಾಪ್ಸ್ ಎಲ್ಲ ಹಾಕಿ ಅವಳಿಗೂ ಕೂಡ ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಅವಳು ಮಲಗಿಸಾದ್ಮೇಲಿಂದ ನನ್ನ ರೂಮ್ ಬಂದು ಕ್ಲೀನ್ ಮಾಡ್ತಿದ್ದೆ. ಬೆಡ್ ಸ್ಪ್ರೆಡ್ ಎಲ್ಲ ಮಾಡಬೇಕಿತ್ತು, ಹಾಗಾಗಿ ಅದನ್ನು ಮಾಡ್ಕೋತಿದ್ದೆ. ಚಿಕ್ಕ ಪುಟ್ಟ ಕೆಲಸ ಇರುತ್ತಲ್ಲ ಅದೆಲ್ಲ ನಾನೇ ಮಾಡ್ಕೋತೀನಿ. ಮಿಕ್ಕಿದೆಲ್ಲ ಅಮ್ಮ ಮಾಡ್ಕೋತಾರೆ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತೀನಿ. ಮತ್ತು ಇವತ್ತು ಸಿಟಿಗೆ ಬೇರೆ ಹೋಗಬೇಕಿತ್ತು, ಹಾಗಾಗಿ ಇವೆಲ್ಲನೂ ಮುಗಿಸೋದ್ರೆ ಸರಿಯಾಗುತ್ತಲ್ಲ ಅಂಥೇಳಿ ಮಾಡ್ಕೋತಿದ್ದೆ ಇವೆಲ್ಲನೂ. ಮತ್ತು ತುಂಬ ಜಾಸ್ತಿ ಬಟ್ಟೆ ಇತ್ತು ಅಂತ ಹೇಳಿ ಅದನ್ನು ಕೂಡ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಹೇಳಿ ಹಾಕ್ತಿದ್ದೆ. ಅದು ಕೂಡ ಎಲ್ಲ ಮುಗಿಸ್ಕೊಂಡು ನನ್ನ ದೊಡ್ಡ ಮಗನಿಗೂ ಸ್ನಾನ ಮಾಡಿಸಿ ಅವನಿಗೂ ಕೂಡ ಕರ್ಕೊಂಡು ಹೋಗ್ಬೇಕು. ಅವನ್ನೆಲ್ಲ ಸಿಟಿಗೆ ಹೋಗೋನಾಗ ಅವ್ನು ಬಿಟ್ಟು ಹೋದರೆ ಅಳ್ತಾನೆ ಅಂತ ಹೇಳಿ ಅವನಿಗೂ ಕೂಡ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿ ಆಗೋಣ ಅಂತ ಹೇಳಿ ರೆಡಿ ಆಗ್ತಿದ್ದೆ. ಹಾಗೆ ಅಮ್ಮ ಮೆಂತ್ಯದ ಮುದ್ದೆ ಮಾಡಿದರು, ಅದನ್ನು ಸಹ ತಿಂದ್ಕೊಂಡು ಮಧ್ಯಾಹ್ನ ಊಟಕ್ಕೆ ಹೊರಟ್ವಿ. ಅವ್ರು ಆಲ್ರೆಡಿ ಕಾಲ್ ಮಾಡ್ತಿದ್ರು ಬಂದು ನಮ್ಮತ್ತಿಗೆ ಬನ್ನಿ ಅಂತ ಹೇಳಿ, ನಾವು ಬಂದಿದ್ದೀವಿ ಅಂತ ಹೇಳಿ. ನಾವು ಕೂಡ ಆಟೋದಲ್ಲಿ ಬಂದ್ವಿ. ನಮ್ಮ ಮನೆಯಿಂದ ಸಿಟಿಗೆ ಸ್ವಲ್ಪ 1.5 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿ ಆಟೋದಲ್ಲೇ ಹೋಗಬೇಕು. ಹಾಗಾಗಿ ಆಟೋದಲ್ಲಿ ಬಂದ್ವಿ. ನಾನು ರೆಗ್ಯುಲರಾಗಿ ಯಾವ ಅಂಗಡೀಲಿ ತಗೋತೀನೋ ಅದೇ ಅಂಗಡಿಗೆ ಕರ್ಕೊಂಡು ಹೋದೆ. ಅವರೂ ಕೂಡ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ತಗೊಳ್ಳಿ ಅಂತ ಹೇಳಿ ಅವರು ಕೂಡ ನೋಡಿ ಸೆಲೆಕ್ಷನ್ ಮಾಡಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಅವರು ಸೆಲೆಕ್ಷನ್ ಮಾಡ್ಕೋತಾಯಿದ್ರು. ನಾನು ಸುಮ್ಮನೆ ಹಾಗೆ ನೋಡ್ತಾಯಿದ್ದೆ ಯಾವ್ದು ಚೆನ್ನಾಗೈತೆ ಏನು ಅಂತ. ಅದಾದಮೇಲಿಂದ ಮತ್ತೆ ಮನೆಗೆ ಹೊರಟ್ವಿ. ಮನೆಗೆ ಬಂದರು ಅವರು ಕೂಡ. ಮನೆಯಲ್ಲಿ ಸ್ವಲ್ಪ ಸಂಜೆವರೆಗೂ ಇದ್ದು, ಅವರು ಪಾಪನ ಕರ್ಕೊಬಂದಿದ್ದು ಸಂಜೆವರೆಗೂ ಇದ್ದು ಅದೆಲ್ಲ ಮುಗಿಸ್ಕೊಂಡು ಅವರು ಒಂದು 5 ಗಂಟೆ ಹಂಗೆ ಹೊರಟರು. ಅವರೂ ಎಲ್ಲ ಕಳ್ಸಾದ್ಮೇಲೆ ರಿಟರ್ನ್ ನನಗೊಂದು ಸ್ವಲ್ಪ ಕೆಲಸ ಇತ್ತು. ಅಮ್ಮ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಟ್ಟಿದ್ರು. ಅವ್ರಿಗೆ ಆಲ್ಮೋಸ್ಟ್ ನನ್ನ ಹಸ್ಬೆಂಡು ನಾನು ಎದ್ದು ಅಭ್ಯಾಸ ಆಗೈತಲ್ಲ, ಅವ್ರಿಗೆ ನಮ್ಮ ಬಟ್ಟೆ ಎಲ್ಲ ಕಬೋರ್ಡ್ಗೆ ಆರ್ಗನೈಸ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ ಅವ್ರು ಫೋಲ್ಡ್ ಮಾಡಿಟ್ಟಿರ್ತಾರೆ. ಅದನ್ನೆಲ್ಲ ಮತ್ತೆ ನಾನು ತೊಗೊಬಂದು ಕಬೋರ್ಡ್ಗೆ ಜೋಡಿಸ್ತೀನಿ. ನಾನು ಜೋಡಿಸ್ತಿದ್ರೆ ನನ್ನ ಮಗ ನನ್ನ ಜೊತೆ ಕಾನ್ವರ್ಸೇಷನ್ ಮಾಡ್ತಿದ್ದಾನೆ. ಅದು ಇದು ಅಂತ ಏನೇನೋ ಹೇಳ್ಕೊಂಡು ಮಾತಾಡ್ತಿದ್ದಾನೆ. ಅವನ್ನ ಈ ಸರಿ ಸ್ಕೂಲ್ಗೆ ಜಾಯಿನ್ ಮಾಡಿಸ್ಬೇಕು. ಅದನ್ನೇನೋ ಮಾತಾಡ್ತಿದ್ವಿ. ಇಲ್ಲ ನಾನು ಸ್ಕೂಲ್ಗೆ ಹೋಗಲ್ಲ, ಪಾಪುನ ಕಳಿಸು ತಂಗಿ ಪಾಪುನ ಅಂತ ಹೇಳಿ ಅವನು ಕೂಡ ಮಾತಾಡ್ತಿದ್ದ. ಅವನಿಗೆ ಸ್ಕೂಲು ಅಂದ್ರೇ ಇಷ್ಟ ಇಲ್ಲ. ನನಗಂತೂ ಟೆನ್ಷನ್ ಸ್ಟಾರ್ಟ್ ಆಗೋಗೈತೆ ಇವಾಗಲಿಂದನೇ. ಹೆಂಗೆ ಕಳಿಸೋದಪ್ಪ ಇವನ್ನ ಸ್ಕೂಲ್ಗೆ ಅಂತ. ಸ್ಕೂಲು ಅಂದರೆ ಸಾಕು, ನಾನಂತೂ ಹೋಗಲ್ಲ, ನಾನು ಮನೇಲೇ ಇರ್ತೀನಿ, ನನಗಂತೂ ಸ್ಕೂಲ್ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಒಂದು ವೀಕು ಫಸ್ಟು ಅಂಗನವಾಡಿಗೆ ಕಳಿಸಿದ್ದೆ. ಅವರು 1 ಡೇ ಹೊಡೆದ್ಬಿಟ್ಟವ್ರೆ ಅಂತ ಹೇಳಿ ಇನ್ನು ಆವಾಗಲಿಂದ ಹೋಗೋದಕ್ಕೆ ಇಷ್ಟಪಡ್ತಿಲ್ಲ ಸ್ಕೂಲ್ಗೆ. ಸ್ಕೂಲ್ ಬೇಡ, ನಾನು ಹೋಗಲ್ಲ, ನಾನು ಹೊಡಿತಾರೆ ಅಂತ ಹೇಳ್ತಾನೆ. ಇವಾಗ ಅದೊಂದು ಚಾಲೆಂಜಿಂಗ್ ಆಗಿಬಿಟ್ಟೈತೆ, ಅವ್ನು ಹೆಂಗಪ್ಪ ಸ್ಕೂಲಿಗೆ ಕಳಿಸೋದು ಅಂತ. ಅತಿ ಬೇಗ ಅವ್ನಿಗೊಂದು ಸ್ಕೂಲ್ ನೋಡಬೇಕು. ನಾವು ನೋಡ್ತಾ ಇದ್ದೀವಿ, ಆ ಸ್ಕೂಲಿಗೆ ಸೇರಿಸ್ಬೇಕು ಅಂತೇಳಿ ಸರ್ಚ್ ಮಾಡ್ತಾಯಿದ್ದೀವಿ. ಹಾಗೆ ಸಂಜೆ ಆಗಿತ್ತು, ಗಿಡ ಎಲ್ಲ ಫುಲ್ಲು ಮಣ್ಣು ಡ್ರೈ ಆಗಿತ್ತು ಅಂತ ಹೇಳಿ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಹೇಳಿ ನೀರು ಹಾಕ್ತಿದ್ದೆ. ಪಾಪನು ಕೂಡ ಅಷ್ಟರಲ್ಲೇ ಇದ್ದಿದ್ದು. ಈ ಗಿಡಕ್ಕೆಲ್ಲ ನೀರು ಹಾಕಿ ಅವಳನ್ನ ಎತ್ಕೊಳ್ಳೋಣ, ಆಟಾಡ್ಸೋಣ ಅಂತ ಹೋದೆ. ಇವತ್ತಿನ ಬ್ಲಾಗ್ ಇಷ್ಟೇ. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.